ನಾವು ನಿರೀಕ್ಷೆಗೂ ಮೀರಿ ತಾವೆಲ್ಲರೂ ಕೂಡ ಕುಮಾರಸ್ವಾಮಿ ಅವರ ದೂರದೃಷ್ಟಿಯ ಚಿಂತನೆಯನ್ನ ಈ ರಾಜ್ಯಕ್ಕೆ ಒಂದು ಹೊಸ ಆಯಾಮವನ್ನು ಕೊಡಲು ಬಂದಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರನ್ನು ನೋಡಕ್ ಬಂದಿದ್ದೀರಿ, ಆಶೀರ್ವಾದ ಕೂಡ ಮಾಡಕ್ ಬಂದಿದ್ದೀರಿ. ನಾನು ಈ ತುಮಕೂರು ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡ್ತಾ ಇದ್ದೀನಿ ಬಂಧುಗಳೇ. ಈ ಚುನಾವಣೆ ಮುಗಿತಾ ಬಂದಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ನಮ್ಮ ಕ್ಷೇತ್ರಕ್ಕೆ ಬಂದಿರೋದು ಈ ಕ್ಷೇತ್ರಕ್ಕೆ ತುಮಕೂರು ಕ್ಷೇತ್ರಕ್ಕೆ 3ನೇ ಬಾರಿ. ಇವತ್ತಿಗೂ ಕೂಡ ತಮ್ಮ ಸ್ವಂತ ಕ್ಷೇತ್ರವಾಗಿರ್ತಕ್ಕಂಥ ಮಂಡ್ಯ ಕ್ಷೇತ್ರಕ್ಕೆ ಹೋದರೆ ಆ ಜನರ ಭಾವನೆಗಳು, ಅವರ ನಂಬಿಕೆಗಳು, ಅವರಲ್ಲಿರ್ತಕ್ಕಂಥ ಅವರ ಅಪಾರವಾದ ದೊಡ್ಡ ಭಾವನೆಗಳನ್ನ ನಾವೆಲ್ಲರೂ ಕೂಡ ಪ್ರಶಂಸೆ ಮಾಡಬೇಕಾಗಿದೆ. ಇಂಥ ಒಬ್ಬ ನಾಯಕ ಕರ್ನಾಟಕದ ನಮ್ಮೆಲ್ಲರೂ ನಾಯಕ ಅಂತಂದ್ರೆ ಅದು ಅತಿಶಯೋಕ್ತಿ ಅಲ್ಲ ಮಾತನ್ನ ಈ ಸಂದರ್ಭದಲ್ಲಿ ಇಚ್ಛೆಪಡ್ತೀನಿ ಬಂಧುಗಳೇ. ನಾನು ಬಾಕಿ ಮಾತಾಡೋದೇ ಸವಿಸ್ತಾರವಾಗಿ ಕುಮಾರಸ್ವಾಮಿ ಮಾತನಾಡಿ ಇಲ್ಲಿಂದ ಪಾವಗಡಕ್ಕೆ ಹೋಗ್ತಾರೆ, ಪಾವಗಡದಿಂದ ಪರಶುರಾಂಪುರಕ್ಕೆ ಹೋಗ್ತಾರೆ, ಅಲ್ಲಿಂದ ಚಿತ್ರದುರ್ಗ ಹೋಗ್ತಾರೆ. ಈಗ ಒಟ್ಟು ಇನ್ನು 4-5 ಕಾರ್ಯಕ್ರಮಗಳಲ್ಲಿ ಅವರಿವತ್ತು ನಮ್ಮ ಜನರನ್ನ ನೋಡಿ ಮಾತನಾಡಬೇಕಾಗಿದೆ, ಮತವನ್ನು ಕೇಳಬೇಕಾಗಿದೆ. ಮಧುಗಿರಿಯನ್ನ ತಾಲೂಕಿನ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ವಿನಮ್ರ ವಿನಂತಿ, ನಿಮ್ಮ ಉತ್ಸಾಹ, ನಿಮ್ಮ ಪ್ರೀತಿ, ವಿಶೇಷವಾಗಿ ದೇಶದ ಬಗ್ಗೆ, ದೇಶದ ಇತಿಹಾಸದ ಬಗ್ಗೆ, ದೇಶವನ್ನು ಮುನ್ನಡೆಸೋದ್ರ ಬಗ್ಗೆ ನೀವು ಇಟ್ಟಿರ್ತಕ್ಕಂಥ ಗೌರವಕ್ಕೆ ನಾನು ಕೋಟಿ ಕೋಟಿ ನಮಸ್ಕಾರಗಳನ್ನು ತಿಳಿಸೋಕೆ ಇಚ್ಛೆಪಡ್ತೀನಿ ಬಂಧುಗಳೇ. ಇದಕ್ಕೆ ಚಾಲನೆಯನ್ನು ಕೊಟ್ಟವರು ನಮ್ಮೆಲ್ಲರ ನೆಚ್ಚಿನ ಮಾಜಿ ಪ್ರಧಾನಿಗಳು, ದೂರದೃಷ್ಟಿಯ ಚಿಂತಕರಾದ ಸನ್ಮಾನ್ಯ ದೇವೇಗೌಡರು ಸಾಹೇಬರು. ಅದನ್ನ 100ಕ್ಕೆ 100 ಒಪ್ಪಿದವರು ನಮ್ಮ ನಾಯಕರಾದ ಸನ್ಮಾನ್ಯ ಕುಮಾರಸ್ವಾಮಿ ಅವರು, ನಮ್ಮ ನಾಯಕರಾದ ಸನ್ಮಾನ್ಯ ಯಡಿಯೂರಪ್ಪನವರು. ನಾನು ಒಂದು ಮಾತನ್ನ ಹೇಳ್ತೀನಿ, ನಾನು ಮಾತನಾಡಕ್ಕೆ ಹೋಗೋದಿಲ್ಲ. ನನಗೆ ಆನಂದ ಆಗಿದೆ ನಿಮ್ಮ ಒಂದು ಉತ್ಸಾಹವನ್ನು ನೋಡಿದ್ರೆ, ಯಾವುದೋ ಜನ್ಮದ ಪುಣ್ಯ. ಒಂದೇ ಒಂದು ಮಾತನ್ನು ಹೇಳ್ತೀನಿ, ಯಾರು ಯಾವುದೇ ಕಾರಣಕ್ಕೆ ಈ ಚುನಾವಣೆಯಲ್ಲಿ, ಭಾರತ ದೇಶದ ಚುನಾವಣೆ, ಭಾರತೀಯರ ಭವಿಷ್ಯದ ಚುನಾವಣೆ, ಈ ಚುನಾವಣೆಯಲ್ಲಿ 3ನೇ ಬಾರಿಗೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ರಾಷ್ಟ್ರದ ಪ್ರಧಾನಿ ಆಗಬೇಕು. ಅದಕ್ಕೋಸ್ಕರವಾಗಿ ಯಾವುದೇ ಅಳಕಿಲ್ಲದೆ, ಯಾವುದೇ ಭಯ ಭೀತಿ ಇಲ್ಲದೆ ತಾವೇನು ಇವತ್ತು ಚುನಾವಣೆಯನ್ನು ಮಾಡೋದ್ರ ಜೊತೆಯಲ್ಲಿ ದೇಶದ ಭದ್ರತೆಯನ್ನ, ದೇಶದ ಸುಭದ್ರತೆಯನ್ನ ಕಾಪಾಡ್ತಕ್ಕಂಥ ತಮ್ಮ ತನವನ್ನ ನಾನು ಬಲ್ಲವನಾಗಿದ್ದೇನೆ. ದಯವಿಟ್ಟು ತಾವೆಲ್ಲರೂ ಕೂಡ ಕಮಲದ ಗುರುತಿಗೆ ಮತವನ್ನು ನೀಡಿ ಕ್ರಮ ಸಂಖ್ಯೆ 3ಕ್ಕೆ ತಾವು ಆಶೀರ್ವಾದ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿ